ಇವು ಹಿಂಗ ಬಿದ್ದಾವಲ್ವ ಇವು ಬಡ ಬಡ ತೋರಿ ಮರ ಏನದ ಐತೆ ಇಲ್ಲ ಏನ್ ಇದನ್ನ ನೋಡ್ಕೊಂತ ಕುಂದ್ರು ಯಬಸ ಏನ್ರ ತುರ್ಕ ಹೊಗ್ಗೋ ನೋನ್ ಕತ್ರ ಸಾಕ ಬರವಲ್ದೇಲ್ಪ ಇನ್ನ ಹಾ ಹೇಳುವ ಹೆಲೋ ನಾ ಬರ್ತದ ಅಂತ ಹೇಳಿದ್ನು ನೀ ಎಲ್ಲಿ ಹೋಗಿ ನೀನ ಇಲ್ಲೇ ಪೂಜಾರವ್ರ ಮದ್ವಿದು ಜವಾಬ್ದಾರಿ ಎಲ್ಲ ನನಗ ಕೊಟ್ಟಾರಲ್ಲ ಅದಕ್ಕ ಪೆಂಡಾಲ್ ಹೊಡ್ಸಾಕ್ ನಿಂತೇನಿ ಈಗ ನಾನು ಹೊರಗ ಕುಂದ್ರಲೇನ ಅಲ್ಲೇ ಕುಂದಿರ್ತೀವಿ ಇಲ್ಲಿ ಪೆಂಡಾಲ್ ಹೊಡ್ಸಿವ್ ಬಾ ಬಾ ಕುಂದ್ರ ಬಾ ಇಲ್ಲೇ ನೀನು ನೋಡು ಅಂತಿ ಹಳ್ಳ್ಯಾಗ ಮದ್ವಿದು ಹೆಂಗ ಅಕ್ಕ ಅಂತಂದ ಬಾ ನೀ ಮನಿಗ ಅಲ್ಲೇ ಒಗಿಯೋ ಕಾಲ ಕಡೆ ಕಿಲಿ ಇಟ್ಟೇನಿ ಎಷ್ಟು ದೊಡ್ಡ ಮನಿ ಇಟ್ಕೊಂಡ ಈಟ ಕಿಲಿ ಹಾಕ್ಯಾನ ಗಡಿಬಿಡಿ ಗಂಗವ್ವ ಆಯ್ಕೆ ಸುಬ್ಬೆ ರೈತರು ಹೊಲ್ದಾಗ ಮೈ ಬಗ್ಗೆ ದುಡೋದು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಕೊಡ್ರಿ ಅಂತ ಕೇಳ್ಕೊಳತ್ತಾರ ಅದನ್ನ ಯಾರು ಕಿವ ಹಾಕೊಳಕತ್ತಿಲ್ಲ ರೊಕ್ಕಿದ ಮನುಷ್ಯರು ಏನು ಮಾಡ್ತಾರೆ ಗೊತ್ತಾನ ತಮ್ಮ ಮನ್ಯಾಗ ಬೆಳ್ಳಿ ಬಂಗಾರ ರೊಕ್ಕ ಟ್ರೂದ್ರಾಗಿಟ್ಟು ಮುಕ್ಕೋತಾರ ಅದ ರೈತ ನೋಡ ಪೂರ್ತಿ ಭೂಮಿಯಾಗ ಕುಲ್ಲ ಬಿಟ್ಟು ಮುಕ್ಕೋತಾನ ಅದು ನಾವು ಬೆಳೆದ ಬೆಳೆ ನಮ್ಮ ಕೈಗೆ ಬರತ್ತ ಗ್ಯಾರಂಟಿನೂ ಇಲ್ಲ ಕಬ್ಬು ಬೆಳೆದ ಬಿಟ್ಬಿಡ್ರನಲ್ಲ ಟ್ಯಾಕ್ಟರ್ನವ್ರು ಹೊಯ್ಕೋತಾವಲ್ಲ ಅವನ ಈಗಂತೂ ಸಕ್ರೆ ಬೆಲೆನೇ ಇಲ್ಲ ಅಂತ ಲೇ ಅವ್ರು ನಮ್ಮ ಲೆಕ್ಕ ಕೊಡೋದ ಬೇರೆ ಒಂದು ಟನ್ನಿಗೆ ಸಕ್ಕರೆ ಉತ್ಪಾದನೆ ಆಯ್ತು ಸಕ್ಕರೆಯಿಂದ ಇಟ್ಟ ಲಾಭ ಬಂತು ಲಾಭನ ಇಲ್ಲ ಅಂತ ಹೇಳ್ತಾರ ಅದ್ರ ಒಳಗಿರೋ ಹಕ್ಕಿಕತನ ಬೇರೆ ಐತಿ ಮತ್ತೇನ್ ಲೆಕ್ಕ ಕೊಡ್ಬೇಕು ಅವ್ರು ಹೇಳ್ತೀನಿ ಬಾ ನೋಡಿ ಇದು ಶುಗರ್ ಫ್ಯಾಕ್ಟ್ರಿ ಅಂತ ತಿಳ್ಕೊ ಈ ಶುಗರ್ ಫ್ಯಾಕ್ಟ್ರಿ ಫಸ್ಟಿಗೆ ಇಲ್ಲಿ ನಮ್ಮ ಕಬ್ಬಿನ ಟ್ಯಾಕ್ಟ್ರ್ ಹೋತು ಇಲ್ಲಿಂದ ಸ್ಟಾರ್ಟ್ ಆಗೋದು ಏನಪ್ಪ ಅಂದ್ರೆ ಜ್ಯೂಸ್ ಈ ಕಡೆ ಮುಂದಕ್ಕೆ ಹೋಗತ್ತಲ್ಲ ಅದಕ್ಕಿಂತ ಮೊದಲೇ ಬರೋದು ಕಬ್ಬಿನ ಸಿಪ್ಪೆ ಬಗ್ಯಾಸ್ ಅದರಿಂದ ಇಲ್ಲಿ ಬಾಯ್ಲರ್ ತೊಗೊಂಡು ಹೋಗ್ತಾರ ಅದು ಒಣಗಿದ ಮ್ಯಾಗ ಬಾಯ್ಲರ್ಗೆ ಹಾಕ್ತಾರೆ ಆ ಬಾಯ್ಲರ್ದಾಗ ಏನು ಉತ್ಪಾದನೆ ಆಗುತ್ತೆ ಸ್ಟೀಮ್ ಉತ್ಪಾದನೆ ಆಗುತ್ತೆ ಕರೆಂಟ್ ಉತ್ಪಾದನೆ ಆಗುತ್ತೆ ಕರೆಂಟ್ ಸರ್ಕಾರಕ್ಕೆ ಕೊಟ್ರು ಇದು ಸಿಪ್ಪಿಯಿಂದ ಏನು ಬರ್ತೈತಿ ಬೂದಿ ಬರ್ತೈತಿ ಆ ಬೂದಿ ಏನು ಮಾಡ್ತಾರ ಇಟ್ಟಂಗಿ ಬಟ್ಟೆ ಕೊಡ್ತಾರೆ ಬೂದಿನೂ ಬಿಡಂಗಿಲ್ಲ ಜ್ಯೂಸಿಂದ ಸಕ್ಕರೆ ಆತ ಈ ಕಡೆ ಸಕ್ಕರೆ ತೆಗಿ ಇದಾದ್ಮ್ಯಾಗ ಏನು ಬರ್ತೈತಿ ಕಾಕಂಬಿ ಅಂದ್ರೆ ಮೊಲಾಸಸ್ ಇಲ್ಲೊಂದು ಡಿಸ್ಲೇರಿ ಅಂತ ಹಾಕಿರ್ತಾರೆ ಫ್ಯಾಕ್ಟ್ರಿ ಬಿಸ್ಲೇರಿಗೆ ಡಿಸ್ಲೇರಿ ದಾರು ಫ್ಯಾಕ್ಟ್ರಿ ಆ ಡಿಸ್ಲೇರಿ ಒಳಗೆ ಏನೇನು ರೆಡಿ ಹಾಕವು ಒಂದು ಇಂಪ್ಯೂರ್ ಸ್ಪಿರಿಟ್ ರೆಕ್ಟಿಫೈಡ್ ಸ್ಪಿರಿಟ್ ನ್ಯೂಟ್ರಲ್ ಸ್ಪಿರಿಟ್ ಎಥನಾಲ್ ಇದನ್ನೇನು ಮಾಡ್ತಾರೆ ನ್ಯೂಟ್ರಲ್ ಸ್ಪಿರಿಟ್ ಅದರಿಂದ ದಾರು ತಯಾರು ಮಾಡ್ತಾರೆ ಅದು ಎಥನಾಲಿಂದ ಏನು ಮಾಡ್ತಾರೆ ಪೆಟ್ರೋಲ್ನ ಮಿಕ್ಸ್ ಮಾಡ್ತಾರೆ ಪೆಟ್ರೋಲ್ನ ಬ್ಲೆಂಡ್ ಮಾಡ್ತಾರೆ ಇಂಪ್ಯೂರ್ ಸ್ಪಿರಿಟ್ ರೆಕ್ಟಿಫೈಡ್ ಸ್ಪಿರಿಟ್ ಏನು ಮಾಡ್ತಾರೆ ಇದನ್ನ ಮೆಡಿಸಿನ್ಗೆ ಯೂಸ್ ಮಾಡ್ತಾರೆ ಅಥವಾ ಸೆಂಟಿಗೆ ಯೂಸ್ ಮಾಡ್ತಾರೆ ಹೊಡ್ಕೋದಿಲ್ಲ ಎಚ್ ಅಂತೇಳಿ ಎಲ್ಲಿದು ಮುಗಿತಾ ಈಗ ನೀ ಕಡೆ ಬಾ ಇಲ್ಲಿ ಕಬ್ಬಿನ ಮ್ಯಾಗ ಇಲ್ಲಿ ಮಣ್ಣು ಐತೆ ಗೊತ್ತಾನ ಈ ಮನಸ್ಸದ ಡಿವೈಡ್ ಮಾಡ್ತಾರೆ ಅದನ್ನ ಹೊರ ತೆಗಿತಾರೆ ಅದನ್ನ ಹೊರ ತೆಗೆದಕ್ಕೆ ಪ್ರೆಸ್ ಮಡ್ ಅಂತ ಕರೀತಾರೆ ಅದರಿಂದ ಗೊಬ್ಬರ ರೆಡಿ ಮಾಡ್ತಾರೆ ಅದನ್ನ ರೈತರಿಗೆ ಮಾತ್ರ ಸಬ್ಸಿಡಿ ಒಳಗೆ ರೈತರಿಗೆ ಮಾರ್ತಾರೆ ಇಲ್ಲಿ ಪರ್ಮೆಂಟೇಷನ್ ಅಂತ ಇರುತ್ತೆ ಡಿಸ್ಲೇರಿ ಒಳಗೆ ಈ ಪರ್ಮೆಂಟೇಷನ್ ಇಂದ ಒಂದು ಗ್ಯಾಸ್ ಉತ್ಪಾದನೆ ಆಗುತ್ತೆ ಆ ಗ್ಯಾಸ್ ಅಂದ್ರೆ ಅಲ್ಲಿ ಹೋಗಿ ಬರೋದಿಲ್ಲ ಅದರಿಂದ ಉತ್ಪಾದನೆ ಆಗಿ ಅದರಿಂದ ಏನು ಮಾಡ್ತಾರೆ CO2 ಮಾಡ್ತಾರೆ CO2 ಅಂದ್ರೆ ಬೀರ್ನಾಗ ಅಂದ್ರಲ್ಲ ಅದು ಉತ್ಪಾದನೆ ಆಗುತ್ತೆ ಆ CO2 ಇಲ್ಲಿಕಂದ್ರೆ ಡ್ರೈ ಐಸ್ ಅಂತಾರೆ ಈಗ ಹಾಟ್ ತೊಗೊಂಡಿರ್ತಾರ ಇದ್ರಾಗ ಐಸ್ನ ಇಟ್ಕೊಂಡು ಅದಕ್ಕೆ ಡ್ರೈ ಐಸ್ ಅಂತ ಕರೀತಾರೆ ಅಂಥವೆಲ್ಲ ತಯಾರಾಗೋದು ಇಲ್ಲಿಂದ ಇಲ್ಲಿ ಕೇಳ ಈ ಫ್ಯಾಕ್ಟ್ರಿಯಿಂದ ಬರೀ ಸಕ್ಕರೆ ಇಟ್ಟ ತೋರಿಸ್ತಾರೆ ನಮಗೆ ಇವ್ರು ಬೂದಿ ಸದ ಬಿಡಂಗಿಲ್ಲ ಬೂದಿ ಹಿಡ್ಕೊಂಡು ಸದ ಮಾರ್ತಾರೆ ಲಾಸ್ ಎಲ್ಲೈತಪ್ಪ ಇವರಿಗೆ ರೈತರಿಗೆ ಬೆಂಬಲ ಬೆಲೆ ಕೊಡ್ರಪ್ಪ ಅಂತಂದ್ರೆ ಇಲ್ಲ ಅಂತಾರೆ ರೊಕ್ಕ ಎಷ್ಟು ಇರಬೇಕು ಇವ್ರ ರೊಕ್ಕ 3500 ರೂಪಾಯಿ ಕೊಡಾಕ್ ಭಾಳ ಇವ್ರಿಗೆ ಲಾಸ್ ಆಗಿ ರೈತ ಸತ್ ಉದಾಹರಣೆ ಕೇಳಿ ಲಾಸ್ ಆಗಿ ಫ್ಯಾಕ್ಟ್ರಿ ಮಾಲಕ್ ಸತ್ ಉದಾಹರಣೆ ಎಲ್ಲರೂ ಕೇಳಿ ಎಷ್ಟು ಟನ್ ಕುಂದಿರ್ಬೋದು ಕಬ್ಬು ನಿಂದು ಎಕರೆಗೆ ಒಂದು 60 ಟನ್ ಕುಂದಿರ್ಬೋದು ಎರಡನೇ ಕೊಳೆ ಅಲ್ಲ ಇದು ಪರ್ಸು ಮಾಮ ಗಂಗಾ ಯಾವ ಬಂದ ಧಾರವಾಡದಿಂದ ಇನ್ನ ಈಗ ಬಂದೆ ಬ್ಯಾಗ್ ಇಟ್ಟಕ್ನ ನಿನ್ ನೋಡಾಕ ಅಲ್ಲ ಹೊಲ ನೋಡಾಕ್ ಬಂದೆ ನಿಮ್ಮ ಮನಾಗರ ಭೇಟಿಯಾಗಿಲ್ಲ ಇಲ್ಲ ಅಣ್ಣ ಏನೋ ಪೂಜಾರ್ ಮದ್ವಿದ ಪೆಂಡಾಲ್ ಹಾಕಕ್ ಹೋಗ್ಯಾನಂತ ಆರಾಮ ಅವ ಗಂಗವ ಮುಗಿತ ನಿಂದ ಎಜುಕೇಶನ್ ಕಂಪ್ಲೀಟ್ ಆತ ಇನ್ನೇನಿದ್ರ ಜಾಬ್ ಹುಡ್ಕುದ ಮದುವೆ ಅದೆಲ್ಲ ಅಣ್ಣಾಗ್ ಬಿಟ್ಟಿದ್ದ ಅವಂದು ಯಾವತ್ತಾಕಿತ್ತು ಮದುವೆ ನಿನ್ನ ಸಂಬಂಧ ಬಿಟ್ಟನ ನಿಂದ ಅಕ್ಕಿ ಕಾಳ ಬಿತ್ತ ನೆಕ್ಸ್ಟ್ ಅವಂದ ಮದುವಿನ ಅದನ್ನೆಲ್ಲ ಇವ್ರ ಮಾವು ನೋಡ್ಕೋತಾನ ನಿನಗೆ ಯಾಕೆ ಚಿಂತಿ ಸುಬ್ಬು ನಿನಗ ಪಾರ್ ಕೇಳಾಕತ್ತಿದ್ದ ಎಲ್ಲಿದ್ರ ಕೆರಿ ಕಡೆ ಕರ ಹೊಡ್ಕೊಂಡು ಹೊಂಟಾಳ ಗೊತ್ತಾಳ ಇಲ್ಲಿಂದ ನಾ ಜಾಗ ಖಾಲಿ ಮಾಡ್ಬೇಕ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೇಕಲ್ಲ ಪರ್ಷ ಅಲ್ಲಿ ಕಬ್ಬು ಕಡ್ಸೋದೈತಿ ನೀ ಕೆಡದ್ ಬರಕ್ ಹೋಗ್ಬೇಡ ಹೋಗ್ಲೇ ಅವಾಗ ಹೋಗಂದ್ರ ಹೋಗ್ಬಿಡ್ತಿದ್ನಲ್ಲ ಹಿಂಗ್ಯಾಕೆ ಕೊಟ್ಟ ಹಚ್ಬೇಕವ ಅವ ಹಂಗಾಳ
ಮೊನ್ನೆ ಸಲ ನಿಮ್ಗೆ ಗೆಳತಿನ ಕರ್ಕೊಂಬಂದಿದ್ದಲ್ಲ ಬರಲಿಲ್ಲ ಈ ಸಲಕ್ಕೆ. ಅವಾಗ ಆಕಿ ಬಂದಿದ್ದು 2 ದಿನ ನಮ್ಮ ಊರ್ ನೋಡಿ ಹೋಗ್ಲಿ ಅಂತ ಹೇಳಿ. ಈಗ ಎಜುಕೇಶನ್ ಮುಗೀತು, ಆಕಿ ತಮ್ಮ ಊರಿಗೆ ಹೋದ್ಲು, ನಾನು ನಮ್ಮ ಊರಿಗೆ ಬಂದೆ. ಮಾತಾಡ್ತೇನೆ, ನಂಬರ್ ಕೊಡ್ಲಿ? ಆಕಿನ ಜೊತೆ ನಂದೆ ಅಂತ ಮಾತೆ ಅಂದ್ರೆ ಹೊಸ ಸಲ ಕಬ್ಬು ಬೇಕಾಗಿಲ್ಲ ಬೆಳೆದು ನಿಂತಿದ್ದು, ಅದ್ರ ಸಂಬಂಧ ಕೇಳಿದೆ. ಪರಸುಮಮ್ಮ, ನೀ ಯಾರನ್ನ ಇಷ್ಟಪಟ್ಟೇನ? ಯಾಕ ಮದುವೆ ವಯಸ್ಸಾಗೈತಿ, ಇನ್ನ ಯಾವ ಹುಡುಗಿ ಬಿದ್ದಿಲ್ಲ ಅಂತ ಅನ್ಕೊಂಡೇನ. ನನಗೂ ಹುಡುಗಿಯರು ಇದ್ರು, ಭಾಳ ದರಿದ್ರ ಇದ್ರು, ಅದ್ರ ಸಂಬಂಧ ಸೆಟ್ ಆಗಲಿಲ್ಲ. ಯಾಕ ನೀನು ಟ್ರೈ ಮಾಡತ್ತೇನ? ನಾನ್ ನಿನ್ನ ಟ್ರೈ ಮಾಡ್ತೀನ? ಮಾಮ ಅಂತ ಕರಿದ್ನ ಅಷ್ಟ್ರಾಗ ಖುಷಿ ಪಡ, ಆಸೆ ಎಲ್ಲ ಇಟ್ಕೊಳಕ್ ಹೋಗ್ಬೇಡ. ಚಲೋ ಸೆಟ್ಲ್ ಆಗಿರೋ ಹುಡುಗನ್ ನೋಡಿ ಮದ್ವೆ ಹಾಕಿನಿ, ಸಿಟಿ ಒಳಗ್ ಸೆಟ್ಲ್ ಹಾಕಿನಿ. ಒಕ್ಕಲ್ತನ ಮಾಡ್ಕೊಂತಿರ್ಬೇಕಾಕೇತಿ ನಾನು ನಿನ್ ಮದ್ವೆ ಆದ್ನಂದ್ರ. ಮುಂಜಾನೆ ಹೆಂಡಿ ಕೆಸ ಬೆಳಿಬೇಕಾಕೇತಿ. ನಾ ಇಷ್ಟೆಲ್ಲ ಕಲ್ತದ ಅದನ್ನ ಮಾಡಾಕ. ಸರಿ, ನಿಮ್ಮ ಮನೆ ನಡಿ, ನಿಮ್ಮ ಅನ್ನ ಬದ್ನಿಕಾಯಿ ತೊಗೊಂಬ ಅಂತೇಳನ ಹರ್ಕೊಂಬರ್ತೀನಿ. ಬದ್ನಿಕಾಯ ಯಾರಿಗೆ? ಚೀಸ್ ಸ್ಯಾಂಡ್ವಿಚ್ ಮಾಡಿರ್ತೀನಿ, ತಿನ್ನಾಕ್ ಬಾ. ಮತ್ತ ಅಣ್ಣಾಗ ನೀನ ಹೇಳ್ಬೇಕು, ಒಪ್ಪಿಸ್ಬೇಕಾ? ನಾ ಬೆಂಗಳೂರು ಕೆಲಸ ಮಾಡೋದು. ಸರಿ ಹೇಳ್ತನ, ಬಾಯ್ ಬಾಯ್. ತಂಗಿ ಒಂದಿ ತೆಲಿಗೆ ಎಣ್ಣೆ ಉಣಸುವ. ತೆಲಿಗೆ ಎಣ್ಣೆ ಕಾಣದ ತಲೆಯಾಗ ಹೊಟ್ಟು ತುಂಬೈತ್ ನೋಡ. ಚಲೋ ಶಾಂಪೂ ಕಂಡೀಷನರ್ ಯೂಸ್ ಮಾಡಿದ್ರೆ ಡ್ಯಾಂಡ್ರಫ್ ಅದು ಆಗುದಿಲ್ಲ. ಅಲ್ಲಿ ಗಾವ ಅಂಗುಲ್ ತಡಿ. ಹೆಂಗೋ ಇಂಜಿನಿಯರಿಂಗ್ ಮುಗೀತಾ, ಇನ್ನು ಚಲೋ ಹುಡುಗನ್ ನೋಡಿ ಮದುವೆ ಮಾಡಿ ಕೊಟ್ಟನೆ ಅಂದ್ರೆ ಇನ್ನ ತಲಿ ಹಗರಾಕೈತ್ ನೋಡ. ನಿಮ್ ತಲೆ ಬರೀ ಇಂಥವ ಯೋಚನೆ ಓಡ್ತಿರ್ತಾವಲ್ಲ, ಯಾವ ಇಕ್ಕಿನ ಮದ್ವಿ ಮಾಡ್ಲಿ, ಲಘು ಹೊರಗೆ ಹಾಕ್ಲಿ ಅಂತೇಳಿ. ನನಗೀಗ ಮದ್ವೆ ಆಗೋ ಯೋಚನೆ ಇಲ್ಲ. ಅಣ್ಣನ ಜವಾಬ್ದಾರಿನ ಇದು. ತಂದಿ ಸ್ಥಾನದಾಗ ನಿಂತ ನಿಂದೊಂದು ಮದುವೆ ಮಾಡಿ ಕೊಡೋದು, ನೀ ನಿನ್ನ ಗಂಡನು ಕೂಡ ಚಂದಾಗಿರೋದು ನೋಡುದ ನನ್ನ ಜೀವನಕ್ಕೆ ಒಂದು ಅರ್ಥ ಸಿಗ್ತೈತಿ. ಹಂಗಾದ್ರೆ ಹುಡುಗನು ನೀನ ಹುಡುಕಿರ್ಬೋದಲ್ಲ. ಹೊರಗೆ ಯಾಕವಾ ಬಂದ ಬಿಟ್ಟ ನೋಡ. ಮಾವ ಇವತ್ತು ಯಾಕ ಸ್ವಲ್ಪ ಆಕಳ ಕಡಿಮೆ ಐತಿ. ಅಲ್ಲೇ ಡೈರಿ ಕೊಟ್ಟು ಬರ್ಬೇಕು ಬೇಡ? ಓಹ್, ಗಂಗಾವನ್ ಸಂಬಂಧ ತಗೊಂಬಂದೇನ? ಅಣ್ಣ, ನನಗೆ ಗಂಗಾ ಅಂತ ಕರಿಬೇಡ, ಗಂಗಾ ಅಂತ ಕರಿ. ನನ್ನ ಹೆಸರಿಗೆ ನಾ ಓದಿದ್ದಕ್ಕೆ ಒಂದಕ್ಕೂ ಸಂಬಂಧನೇ ಇಲ್ಲ. ನೋಡಿದ್ದೇನೆ ಕಿದಿಮಕ್ಕ ನಮ್ಮ ಆಯಿ ಸತ್ಮ್ಯಾಗ ಕೇಸರಿ ಇಕ್ಕಿಗಿಟ್ರೆ ಆಕಿದ್ ಒಂದು ಗುಣನೂ ಇಕ್ಕಿದ್ರಾಗ ಇಲ್ಲ. ಹಾಲು ತಗೊಂಡು ಹೋಗ್ಬೇ, ನಿಮ್ಮ ಮಾವ ತಂದ ನಿನ್ ಸಂಬಂಧ. ನಾ ಹಾಲೆಲ್ಲ ಕುಡಿಯೋದಿಲ್ಲ, ಡಯಟ್ ಮಾಡತ್ನಿ. ಚೇಂಜ್ ಆದೇನ್ವಾ ಸಾಲಿ ಕಲ್ತ? ಕೇಳಿಲ್ಲಿ, ಡೈಟಿಗತ್ತೆ ಪ್ರೋಟೀನ್ ಪೌಡರ್ ಕುಡಿತಿರಲ್ಲ, ಅದು ರೆಡಿ ಆಗೋದು ಹಾಲಿನಿಂದ. ಗಂಗಾ, ಮಾವ ಗಂಗಾ ಏನ ಬೆಂಗಳೂರಿಗೆ ಕೆಲಸ ಮಾಡಕ್ಕೆ ಹೊಕ್ಕಳ ಅಂತ ಕಳಿಸಲ್ಲ. ಕೆಲಸ ಮಾಡುವ ಹಣೆ ಬರ ನಿನಗೇನ ಮದ್ವೆ? ಸುಟ್ಟು ಸುಳ್ಳಾರ್ದಷ್ಟು ಆಸ್ತಿ ಮಾಡಿಟ್ಟ ನಿಮ್ಮಣ್ಣ. ಚಲೋ ಹುಡುಗನ ಹುಡುಕಿ ಮದ್ವಿ ಮಾಡಿ ಕೊಡ್ತೇನೆ. ಮದ್ವಿ ಮಾಡ್ಕೊಂಡು ಆರಾಮ್ ಇರಲ್ಲ. ಮದ್ವಿನ ಮಾಡುದಿತ್ತಂದ್ರೆ ಇಷ್ಟೇ ಕಲ್ಸಿದಿ, ಕಲಿಸ್ಲಾರ್ದ ನಾ ಮದ್ವಿ ಮಾಡ್ಬೋದಿತ್ತಲ್ಲ. ನನ್ನ ಕಾಲ ಮೇಲೆ ನಿಂದ್ರಾಗಿ ನಾ ಯಾರ ಹಂಗನಾಗ ಬದುಕುದ್ಲ, ನನ್ನ ಕೆಲಸ ಮಾಡಾಕಿನ. ಹಂಗಾದ್ರೆ ಗೌಡ್ರು ಶುಗರ್ ಫ್ಯಾಕ್ಟ್ರಿಯಾಗ ಮಾತಾಡ್ತೇನೆ, ಅಲ್ಲೇ ಕುಂತ್ ಮಾಡುವಂತ ಕೆಲಸ ಕೊಡ್ತಾರ, ಮಾಡುವಂತಿ. ನನ್ನ ಕಣ್ಣು ಮುಂದೆ ಇದ್ದಂಗೂ ಆಕೇತಿ. ಬೆಂಗಳೂರದಾಗ ಕೆಲಸ ಮಾಡಾಕಿನ, ಅರ್ಜಿ ಹಾಕಿನಿ, ಕಾಲ್ ಬಂತ ಇಂಟರ್ವ್ಯೂ ಹೋಗಾಕ. ನನ್ನ ಹೋಲ್ ಬಿಡಮ್ಮ, ಕಲ್ತು ಕಾಲೇ ಕುಂದ್ರ ಬದ್ಲಿ ಕೆಲಸ ಮಾಡ್ತಾಳ. ಹೊರಗಿನ ಪ್ರಪಂಚ ಗೊತ್ತಾಗತ್ತಕಿ. ಪ್ಲೀಸ್ ಅಣ್ಣ, ನನ್ ಗೆಲ್ತಾರಲ್ಲರೂ ಹೊಂಟಾರ. ವರ್ಷ ಈಕಿನ್ನ ಹೊಲದ ಕಡೆ ಕೆರೆ ಕಡೆ ತಿರ್ಗಾಡ್ಸ್ಕೊಂಬಾಲೆ, ತಲೆಯಾಗಿನ ಬೆಂಗಳೂರು ಹುಚ್ಚಾರ ಬಿಡತೈತಿ. ಸರಿ ಮಾ ಗಂಗಾ, ಬಾ ಊರ್ ತಿರ್ಗಾಡ್ಸ್ಕೊಂಡ್ ಬರ್ತೀನಿ. ಇಲ್ಲ, ನೆಟ್ಫ್ಲಿಕ್ಸ್ ತಗೊಂಡ್ ಹೊಸ ವೆಬ್ ಸೀರೀಸ್ ರಿಲೀಸ್ ಆಗೈತಿ, ನಾನು ನೋಡ್ಬೇಕದ್ನ. ಬರೇ 3 ಹೊತ್ತು ಮೊಬೈಲ್ದಾಗ ಇರ್ತೀಯಲ್ ಬೇ, ಅದನ್ನ ಬಿಟ್ಟು ಹೊರಗೆ ಬಾ. ಬೇರೆ ಜಗತ್ತು ಭಾಳ ಐತಿ. ನಾ ಊರು ತಿರ್ಗಾಡಕ್ ಹೋಗುದಿಲ್ಲ. ಪರ್ಸು ಆಕಿ ಮಾತು ಮನ್ಸಿಗೆ ಹಚ್ಕೋಬೇಡ, ಏನೋ ಟೆನ್ಷನ್ದಾಗ ಸ್ವಲ್ಪ ಟೈಮ್ ಕೊಡು, ಎಲ್ಲ ಸುದ್ದಾಕೈತಿ. ನಾ ಟೆನ್ಷನ್ ತೊಗೊಳ್ಳಿ ಅಮ್ಮ, ಇಂಥ ಮಾತು ನನಗಲ್ಲಾರ್ದ ಮತ್ತಾರಿಗಂತಾಳೆ. ಎಷ್ಟಾಗಲೇ ಮಾವನ ಮಗಳಾಕಿ. ಯಾಕೆ ವಾತಗಿ ಸಣ್ಣಕ್ಕಿದ್ದಾಗ ಮ್ಯಾಮೆ 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 ಅಂತ ಅವನಿಂದ ಅಡ್ಡಾಡ್ತಿದ್ದೆಲ್ಲ. ಅದು ಸಣ್ಣಕ್ಕಿದ್ದಾಗ. ಭಾಳ ದೊಡ್ಡಕ್ಕೆ ಅದು ಹೇಳ. ಏ ಪರ್ಸು, ಇಲ್ಲೇ ಕುಂತೀವ ದಂಡಿಗೆ? ಇಲ್ಲಮ್ಮ, ಹಂಗ ಮನ್ಸಿಗೆ ಸ್ವಲ್ಪ ಬೇಸರ ಆಗಿತ್ತ, ಬಂದಿದ್ದೆ. ನೀ ಫೋನ್ ಹಚ್ಬೇಕಿಲ್ಲ, ಮನೆಗೆ ಬರೋದು ಇಲ್ಲೇ ಬರಕ್ಕೆ ಹೋಗಿದ್ದೆ. ನಮ್ಮಿಬ್ರು ಸಂಬಂಧ ಅಲ್ಲ, ರಕ್ತ ಸಂಬಂಧ ಗಟ್ಟಿಯಾಗಿ ಉಳಿಬೇಕಂತಂದ್ರ ನೀ ಮದ್ವಿ ಆಗಬೇಕು. ಆತ್ ಬಿಡು ಒಮ್ಮರ 14 ತಲೆ ಕಟ್ಕೋತಿ ಎಷ್ಟು ಕನ್ಯಾ ನೋಡವನು ನೀನ, ಮುಂದಿತ್ ಮದ್ವಿ ಮಾಡೋನು ನೀನ. ಹೊರಗೆ ಯಾಕೆ ಕನ್ಯೆ ನೋಡೋದು ಲೇ? ನನ್ನ ತಂಗಿನ ನೀನ ಮದ್ವಿ ಆಗಂತ ಹೇಳಾಕತ್ತೇನಿ. ಯಾರು ಗಂಗಾ ನಾ ಮದ್ವಿ ಅಲ್ಲಿ? ತೊಟ್ಟಲ್ದಾಗ ನಮ್ಮಪ್ಪ ಅವ್ವ ಬಾಸಿಂಗ್ ಕಟ್ ಹೋಗ್ಯಾರ್ಲೆ ನಿಮ್ಮಿಬ್ಬರಿಗೂ. ನೀ ಆಗ್ಲಿಲ್ಲ ಅಂದ್ರ ಮತ್ ಯಾರ ಅಕ್ಕಾರ್ಲೆ ಸುಳ್ಳ ಹೂವನ ಮತ್ ನನ್ನ ತಲೆಗೆ ಪಿತ್ತ ನೆತ್ತಿಗೆ ಏರ್ತೈತಿ. ಕನಸು ಕಾಣಕತ್ತಿ ನೋಡಿ ಅನ್ನ ಗಂಗಾ ಹೆಂಗ್ ಚೇಂಜ್ ಆಗ್ಯಾಳ. ಸಣ್ಣಕ್ಕಿದ್ದಾಗ ನೀನ ಇಷ್ಟಪಡ್ತಿದ್ದಿಲ್ಲ, ಮತ್ತೇನ್ ಉಲ್ಟಾ ಹೊಡ್ಯಾಕತ್ತಿ ಈಗ?
ಇಬ್ರು ಸಣ್ಣವ್ರಿದ್ದಾಗ ಏನೋ ಇಷ್ಟಪಟ್ಟಿದ್ದೇವೆ ಮಾವ. ಈಗ ನೋಡಿಲ್ಲ ಕೇಸ್ ಚೇಂಜ್ ಆಗ್ಯಾಳ, ಜಾಸ್ತಿ ಕಲ್ತು ಬಂದಾಳ. ನಾ ಸೂಟ್ ಆಗಲ್ಲ ಆಕಿಗೆ. ನೀವು ಹ್ಞೂ ಅನ್ಲಿ ನಾ ಒಪ್ಪಿಸ್ತೀನಿ. ಬ್ಯಾಡ್ ಮಾವ, ಈಗ ಅಕ್ಕಿ ಇರೋ ಲೆವೆಲ್ದಾಗ ನಾ ಇಲ್ಲ. ನನಗೆ 3-4 ಭಾಷೆ ಬರಂಗಿಲ್ಲ, ಬರೋದು ಒಂದೇ ಕನ್ನಡ ಭಾಷೆ, ಅದನ್ನು ಚಂದಾಗ ಮಾತಾಡ್ತೀನಿ. ಆಕಿಗೆ ಸಿಟಿ ಲೈಫ್ ಇಷ್ಟ, ನನಗೆ ಹಳ್ಳಿ ಲೈಫ್ ಇಷ್ಟ. ಆಕಿಗೆ ಲಕ್ಸುರಿ ಲೈಫ್ ಇಷ್ಟ, ನಂಗೆ ಸಿಂಪಲ್ ಲೈಫ್ ಇಷ್ಟ. ಆಕಿಗೆ ಎ ಸಿ ಒಳಗೆ ಮುಕ್ಕೊಳ್ಳೋದಂದ್ರೆ ಇಷ್ಟ, ನನಗೆ ಹೊಲ್ದಾಗ ಬೀಳೋದಂದ್ರೆ ಇಷ್ಟ. ಆಕಿ ಕಾರ್ ಅಂದ್ರೆ ಇಷ್ಟ, ನನಗೆ ಟ್ರ್ಯಾಕ್ಟರು ಬಂಡಿ ಅಂದ್ರೆ ಇಷ್ಟ. ಆಕಿಗೆ ಏನಪ್ಪ ಒಕ್ಕಲ್ತನ ಅಂದ್ರೆ ವಾಕರ್ಕಿ, ರೈತ ಅಂದ್ರೆ ಬ್ಯಾಸರಿಕಿ. ನಮಗೆ ಒಕ್ಕಲ್ತನ ಅಂದ್ರೆ ಪ್ರಾಣ, ರೈತ ಅಂದ್ರೆ ಉಸಿರು. ಅವರಿಗೆಲ್ಲ ವೀಕೆಂಡ್ ಫಾರ್ಮಿಂಗು, ಸೇವ್ ಟ್ರೀಸು, ಸೇವ್ ಫಾರ್ಮರ್ಸು ಅಂತೇಳಿ ಇನ್ಸ್ಟಾಗ್ರಾಮ್ದಾಗ ಪೋಸ್ಟ್ ಹಾಕೋದು ಮಾತ್ರ ಗೊತ್ತು. ಅದ ರೈತನ ಮಕ್ಕಳು ರೈತರನ್ನ ಮದುವೆ ಆಗಂದ್ರೆ ಬೇಡ. ಖರೆ ಅದ. ಹಂಗಂತೇಳಿ ನಾನು ಗಂಗನ್ ದ್ವೇಷ ಮಾಡಾಕತ್ತೆ ಅಂತ ತಿಳ್ಕೊಬೇಡಮ್ಮ. ಆಕೆ ಸ್ವಲ್ಪ ಜಾಸ್ತಿ ಕಲ್ತಿದ್ದಕ್ಕೆ ಹಂಗೆ ಮಾಡಾಕತ್ತಾಳನ. ನಾ ಆಕೆ ಸೂಟ್ ಆಗಂಗೂ ಇಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಇಷ್ಟು ಕಲ್ತಿದ್ದಕ್ಕೆ ಆಕಿನ ಜೀವನ ಆಕೆಗೆ ಗೊತ್ತಾಗತ್ತೆ. ಚಲತ್ನಂಗೆ ಬದುಕ್ತಾಳಮ್ಮ. ಏನೋ ಒಬ್ಬೇಕೆ ತಂಗಿದಾಳೆ, ಎಷ್ಟು ಕಲಿತಾ ಕಲೀಲಿ ಅಂತ ಬಿಟ್ಟಿದ ತಪ್ಪಾತ್ ನೋಡ. ಕಲಿತ ಮ್ಯಾಗ ನಮ್ಮ ಮಾತು ಕೇಳನು ತಪ್ಪ. ಮಾವ ಹಿಂಗೆಲ್ಲ ತಲೆ ಕೆಡ್ಸ್ಕೊಬೇಡ, ನಾನು ತಲೆ ಕೆಡ್ಸಕ್ ಹೋಗ್ಬೇಡ. ರಕ್ತ ಸಂಬಂಧಕ್ಕಿಂತ ನಮ್ಮದು ದೋಸ್ತಿ ಜಾಸ್ತಿ ಐತಿ. ಆಕಿನ ಸ್ವಲ್ಪ ಚಲೋ ಇದ್ದು ಹುಡುಗ ಕಲ್ತಾವಾಗ ಕೊಟ್ಬಿಡು, ಮದುವೆ ಮಾಡಿಕೊಟ್ಟೆ. ಇಬ್ರು ಕ್ಯಾಕಿ ಹೊಡ್ಕೋತೇರೋಣ. ಏನಂತಿ? ಮಾವಾಳ್ಯ ಅಂದ್ರ ಹೆಂಗಿರ್ಬೇಕ? ಇನ್ನೊಬ್ರು ನೋಡಿ ಹೊಟ್ಟಿ ಉರ್ಕೋಬೇಕ.